ಎಲ್ರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಪ್ರಿವ್ಯೂಗೆ ಸ್ವಾಗತ. ಇವತ್ತು RCB ಸಪ್ ಅಗೇನ್ಸ್ಟ್ ಲಕ್ನೋ ಸೂಪರ್ ಜಾಯಿಂಟ್ಸ್ ಮಸ್ಟ್ ವಿನ್ ಮ್ಯಾಚ್. ಇವತ್ತು ಲಕ್ನೋ ಸೂಪರ್ ಜಾಯಿಂಟ್ಸ್ಗೆ RCB ಏನಾದ್ರು ಇವತ್ತು ಗೆಲ್ತು ಅಂದರೆ ಅಫಿಷಿಯಲಿ ಮೊದಲನೇ ಟೀಮ್ ಆಗುತ್ತೆ ಕ್ವಾಲಿಫೈ ಆಗೋದಕ್ಕೆ IPL ಪ್ಲೇ ಆಫ್ಸಿಗೆ. ಸೊ ಹೋಪ್ಫುಲಿ ಎಲ್ಲ ಹಂಗೆ ಅನ್ಕೊಂಡಿದ್ದೀವಿ RCB ಇವತ್ತು ಗೆಲ್ಲುತ್ತೆ ಅಂತ. ಫ್ಲೋನ ನೋಡ್ತು ಅಂತಂದರೆ ಹಂಗೇನೇ ಕಾಣಿಸ್ತಾ ಐತೆ. ಇವತ್ತು LSGಗೆ ಮಸ್ಟ್ ವಿನ್ ಮ್ಯಾಚ್. ಇವತ್ತೇನಾದ್ರು ಸೋಲ್ತು ಅಂದರೆ LSG ಕತೆ ಎಲ್ಲ ಒಂಥರ ಮಡ್ಚ್ಕೊಂಡ್ಬಿಡುತ್ತೆ ಅಂತ ಹೇಳ್ಬೇಕು. ಅವ್ರದ್ದು ಇನ್ನು ಸೀನ್ ಅಷ್ಟೊಂದು ಇವಾಗ ಸೀನಲ್ಲಿ ಇದ್ದಾರೆ. ಆಮೇಲೆ KKR ಥರ ಸೀನಿಗೆ ಬಂದ್ಬಿಡ್ತಾರೆ. KKR ಅಟ್ಲೀಸ್ಟ್ 1 ಪಾಯಿಂಟ್ ಮಳೆ ಬಂದ್ಬಿಟ್ಟು ನಿಂತೋಗ್ಬಿಟ್ಟು 1 ಪಾಯಿಂಟ್ ಒಂಥರ ಆಟ್ಸಲ್ಲಿ ಇದ್ದಾರೆ ಅವರು. ಇವ್ರು KKRಗಿಂತ ಪಾಸಿಬಿಲಿಟಿ ಕಮ್ಮಿ ಆಗೋಗ್ಬಿಡುತ್ತೆ. ಪಾಸಿಬಿಲಿಟಿನೇ ಇಲ್ಲ ಅಂತ ಹೇಳ್ಬೇಕು. ಇವತ್ತು ಸೋತು ಅಂದರೆ ಸಿಂಪಲ್ ಆಗಿ ಅವ್ರು 3ಕ್ಕೆ 3 ಮ್ಯಾಚ್ನ ಗೆಲ್ಲಬೇಕು. ಪಾಯಿಂಟ್ಸ್ ಟೇಬಲ್ ಕರೆಂಟ್ ಪಾಯಿಂಟ್ಸ್ ಟೇಬಲ್ ಡಿಸ್ಪ್ಲೇ ಮಾಡಿದ್ದೀನಿ, ನೋಡ್ತಿರ್ಬೋದು ಯಾವ ಥರ ಇದೆ ಅಂತ. LSG ಇವತ್ತು ಗೆಲ್ಲೇಬೇಕು, ಶತಾಯ ಗತಾಯ. ಇನ್ನು 3ಕ್ಕೆ 3 ಮ್ಯಾಚ್ನ ಗೆಲ್ತು ಅಂದರೆ ಅವರು ಸರ್ವೈವ್ ಆಗ್ತಾರೆ. ಅಂದ್ರೆ ಜೊತೆಗೆ ಒಂಥರ ಕ್ವಾಲಿಫೈ ಆಗುವಂಥ ಸೀನಲ್ಲಿ ಇರ್ತಾರೆ. ನೆಟ್ ರನ್ ರೇಟ್ ಸಿಕ್ಕಾಪಟ್ಟೆ ನೆಗೆಟಿವ್ ಆಗಿದೆ, ಅದನ್ನ ಪಾಸಿಟಿವ್ ಮಾಡ್ಕೊಂತು ಅಂತಂದರೆ ಅವರು 8 ಮ್ಯಾಚ್ನ ಗೆಲ್ಲೋರ ಜೊತೆಗೆ ಕ್ವಾಲಿಫೈ ಆದರೂ ಆಗ್ಬೋದು ಅನ್ನೋ ಒಂದು ಪಾಸಿಬಿಲಿಟಿ ಇರುತ್ತೆ. ಒಟ್ಟಲ್ಲಿ ಅವ್ರ ಮೇಲೆ ಇವ್ರ ಮೇಲೆ ಡಿಪೆಂಡೆಂಟು. ಅದೇ ನೆಟ್ ರನ್ ರೇಟು ಅದು ಇದು ಅನ್ನೋದೆಲ್ಲ ಮ್ಯಾಟ್ರಿಗೆ ಬರುತ್ತೆ ಅನ್ನೋ ಥರ ಕಾಣಿಸ್ತೈತೆ. ಇವಾಗಿನ ಕರೆಂಟ್ ಸೀನ್ನ ನೋಡ್ತು ಅಂತಂದರೆ ಒಟ್ಟಲ್ಲಿ 3ಕ್ಕೆ 3 ಹೊಡಿಲೇಬೇಕು ಗುರು. ಸಿಂಪಲ್ ಆಗಿ RCBಗೆ ಫಸ್ಟ್ ಹೊಡಿಬೇಕು, ಆಮೇಲೆ ಅವ್ರು ಅನ್ಕೊಬೇಕು ಬೇರೆಯವ್ರಿಗೆ ಹೊಡಿತೀವಿ ನಾವು ಅಂತ. RCBಗೆ ಹೊಡಿಲಿಲ್ಲ ಅಂದ್ರೆ ಇನ್ನೇನು ಬೇರೆಯವ್ರಿಗೆ ಹೊಡಿತೀವಿ ಅಂತ ಅನ್ಕೊಳಕ್ಕಾಗತ್ತೆ ಅವರು. ಸೊ ಇವತ್ತೇ ಅವ್ರದ್ದು ಕತೆ ಗೀತೆ ಎಲ್ಲ ಮಟಾಸ್ ಆಗೋಗ್ಬಿಡುತ್ತೆ ಇನ್ ಕೇಸ್ ಇವತ್ತು ಸೋಲ್ತು ಅಂತಂದರೆ. ಸೊ KKRಗೆ ಒಂದು ಪಾಸಿಬಿಲಿಟಿ ಅಂತ ಇರುತ್ತೆ. ಇನ್ನು 2ಕ್ಕೆ 2 ಮ್ಯಾಚ್ನ ಗೆಲ್ತು ಅಂದರೆ ಆಟ್ಸಲ್ಲಿ ಇರೋದ್ರಿಂದ ಏನಾದರೂ ಆಗ್ಬೋದೇನೋ. ಆದರೆ ಮುಂಬೈ ಸೋಲ್ಬೇಕು, ಪಂಜಾಬ್ ಸೋಲ್ಬೇಕು, ಆ ಥರ ಇವರು ಆ ಥರ ಈ ಥರ ಅನ್ಕೊಂಡು ಕೂತ್ಕೋಬೇಕು. ಅದೇ 4ನೇ ಪೊಸಿಷನಲ್ಲಿ ಇರೋವಂಥವ್ರೆಲ್ಲ ಸೋತ್ಕೊಂಡು ಬರಬೇಕು, ನಾವು ಕ್ವಾಲಿಫೈ ಆಗೋಗ್ಬಿಡ್ಬೋದು ಆಟ್ಸಲ್ಲಿ ಇರೋದ್ರಿಂದ ಅಂತ ಅನ್ಕೊಂತಾರೆ ಅಷ್ಟೇ. ಬಟ್ ನೆನ್ನೆ ಮ್ಯಾಚ್ ಏನು ಗುರು, ಪಂಜಾಬ್ ಕಿಂಗ್ಸ್ ಅವರು 2 ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ ನಿಂತೋಗೋ ಥರ ಆಗಿರೋದು. ಇನ್ಫ್ಯಾಕ್ಟ್ ಡೆಲ್ಲಿ ಕ್ಯಾಪಿಟಲ್ಸ್ 2 ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ ನಿಂತೋಗಿರೋ ಥರ ಆಗಿರೋದು. ಸನ್ರೈಸ್ ಹೈದರಾಬಾದ್ ಅಗೇನ್ಸ್ಟು ಅಲ್ಲೂ ಸೋಲೋ ಥರ ಇತ್ತು ಇವ್ರದ್ದು ಸೀನು. ನೆನ್ನೆ ಮ್ಯಾಚ್ನು ಕೂಡ ಡೆಲ್ಲಿ ಕ್ಯಾಪಿಟಲ್ಸ್ದು ಸೋಲೋ ಥರ ಇತ್ತು ಸೀನು. ಯಾಕಂದರೆ ನಾಯಿ ಹೊಡೆದಂಗೆ ಹೊಡೆದಿರು ಪಂಜಾಬ್ ಕಿಂಗ್ಸ್ ಅವರು. ಆ್ಯಂಡ್ ಡೆಲ್ಲಿ ಕ್ಯಾಪಿಟಲ್ಸ್ ಮೇಲೆ ಇವರು ಸನ್ರೈಸ್ ಹೈದರಾಬಾದ್ ಹಾವಳಿನೇ ಮಾಡಿ ಬಿಸಾಕಿದ್ರು. ಸೊ 2 ಮ್ಯಾಚ್ನು ಕೂಡ ಒಂಥರ ಸೋಲೋ ಅಂತ ಮ್ಯಾಚ್ ಆಗಿದ್ದರಿಂದ ಡೆಲ್ಲಿ ಕ್ಯಾಪಿಟಲ್ಸ್ ಖುಷಿಯಾಗಿರ್ತಾರೆ. 2ಕ್ಕೆ 2 ನಾವು ನಜ್ಜಿ ಸೋಲ್ತಿದ್ವಿ ಗುರು, ಹೆಂಗೋ 2 ಪಾಯಿಂಟ್ ಬಂದ್ಬಿಡ್ತು, ಅದೃಷ್ಟದಿಂದ ಲಕ್ಕಿಂದ ಅಂತ ಅನ್ಕೊಂಡಿರ್ತಾರೆ. ನೆನ್ನೆ ಏನೇನೋ ಸೀನ್ ಆಗೋಗ್ಬಿಡ್ತು. ಧರ್ಮಶಾಲಾ ಸ್ಟೇಡಿಯಮ್ಮಲ್ಲಿ ಫ್ಲಡ್ ಲೈಟ್ಸ್ ಎಲ್ಲ ಆಫ್ ಮಾಡಿಬಿಟ್ಟು ಹೋಗ್ರಿ ಅಂತ ಉಗಿದಟ್ಟೋದ್ರು ಎಲ್ಲರೂ ಫ್ಯಾನ್ಸ್ಗಳನ್ನೆಲ್ಲ ಅಲ್ಲಿ ಬಂದಿದ್ದವ್ರು ನೋಡೋಣ. ಸೊ ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಸೊ ಪಾಯಿಂಟ್ಸ್ ಟೇಬಲ್ ಬಗ್ಗೆ ಮಾತಾಡೋಣ ಅಷ್ಟೇ ಇವಾಗ. ಸೊ GT ಅಂತೂ ಸಿಕ್ಕಾಪಡೆ ಕಂಫರ್ಟಬಲ್ ಆಗಿ ಕಾಣಿಸ್ತಿದೆ, RCB ಅಂತೂ ಬಲೆ ಕಂಫರ್ಟಬಲ್ ಆಗಿ ಕಾಣಿಸ್ತಿದ್ರೆ. ಇವತ್ತು ಗೆಲ್ತು ಅಂದರೆ ಮೊದಲನೇ ಟೀಮ್ ಆಗುತ್ತೆ RCB ಕ್ವಾಲಿಫೈ ಆಗೋದಕ್ಕೆ ಪ್ಲೇ ಆಫ್ಸ್ಗೆ. ಆ್ಯಂಡ್ ಪಂಜಾಬ್ ಕಿಂಗ್ಸ್ಗೆ 2 ಮ್ಯಾಚ್ ನಿಂತೋಗಿದ್ದೇನಿದೆ. ಸೊ ಸ್ವಲ್ಪ ಮಟ್ಟಿಗೆ ಎಫೆಕ್ಟ್ ಆಗಿದೆ ಅಂತ ಹೇಳ್ಬೇಕು ಟಾಪ್ ಟು ಕ್ವಾಲಿಫಿಕೇಶನ್ ಸೀನ್ನ ನೋಡೋದಕ್ಕೆ. ಯಾಕಂದರೆ 2 ಮ್ಯಾಚ್ನು ಕೂಡ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ರು ಪಂಜಾಬ್ ಕಿಂಗ್ಸು. ಆ ನಿಂತೋದಂಥ ಮ್ಯಾಚ್ಗಳು ನೆನ್ನೆ ಮ್ಯಾಚ್ ಆಗಿರ್ಬೋದು, ಜೊತೆಗೆ 200 ಹೊಡೆದಿದ್ರಲ್ಲ ಆ ಮ್ಯಾಚು, ಅದು ಯಾರ ಮೇಲೆ ನಿಂತೋಗಿದ್ದು, ಸನ್ರೈಸ್ ಅಗೇನ್ಸ್ಟಾ ಯಾರ ಮೇಲೆ ನಿಂತೋಯ್ತು. ಸೊ ಆ ಮ್ಯಾಚ್ನು ಕೂಡ ಮಸ್ತಾಗಿನ ಪರ್ಫಾರ್ಮ್ ಮಾಡಿದ್ರು, ನಾಯಿ ಹೊಡೆದಿದ್ರು. ಸೊ ಅವ್ರಿಗೆ ಸಿಕ್ಕಾಪಟ್ಟೆ ಅಲ್ಟ್ ಆಗಿರುತ್ತೆ. 2 ಮ್ಯಾಚ್ ಗೆದ್ದಿತ್ತು ಅಂತಂದರೆ, 2 ಮ್ಯಾಚ್ನ ಗೆದ್ದಿತ್ತು ಅಂತಂದರೆ ನಾವೇ ಟಾಪ್ ಆಫ್ ದ ಟೇಬಲ್ ಇರ್ತಿದ್ವಲ್ಲ ಗುರು. ಇವಾಗ 3ಅಲ್ಲಿ ಬಂದ್ಬಿಟ್ಟು ಕೂತ್ಕೊಳ್ಳೋ ಥರ ಆಗಿದೆ ಅಂತ ಸಿಕ್ಕಾಪಟ್ಟೆ ಪಂಜಾಬ್ ಕಿಂಗ್ಸ್ಗೆ ಇಲ್ಲಿ ಎಫೆಕ್ಟ್ ಆಗಿದೆ ಮಗ. ಆಮೇಲೆ ಮುಂಬೈ ಇಂಡಿಯನ್ಸು ಇನ್ನು ಮಿಕ್ಕಂತೆ ಎಲ್ಲ ಮ್ಯಾಚ್ನ ಗೆಲ್ತು ಅಂದರೆ ಅವರು ಕೂಡ ಏಮ್ ಮಾಡಬಹುದು. ಇನ್ನು 2 ಮ್ಯಾಚ್ನ ಗೆಲ್ತು ಅಂದರೆ ಏಮ್ ಮಾಡ್ಬೋದು ಟಾಪ್ ಟುಗೆ. ಅಂದರೆ ಮೇಲ್ಗಡೆ ಇರೋರು ಸೋಲ್ಬೇಕು ಅಂತ ಮುಂಬೈ ಇಂಡಿಯನ್ಸ್ ಅನ್ಕೊಂತಿರ್ತಾರೆ. GT ಮತ್ತು RCB ಅಪ್ಕಮಿಂಗ್ ಮ್ಯಾಚಸಲ್ಲಿ ಸೋಲ್ಬೇಕು ಅಂತ ಅನ್ಕೊಂತಿರ್ತಾರೆ. ಜೊತೆಗೆ ಪಂಜಾಬ್ ಕಿಂಗ್ಸ್ ಕೂಡ ಸೋಲ್ಬೇಕು ಅಂತ ಅನ್ಕೊಂತಿರ್ತಾರೆ. ಅವಾಗ ಇವರು 2ಕ್ಕೆ 2 ಮ್ಯಾಚ್ನ ಗೆಲ್ತು ಅಂತಂದರೆ ಅವರು ಕೂಡ ಟಾಪ್ ಆಫ್ ದ ಟೇಬಲ್ಗೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಬಟ್ ಮುಂಬೈ ಇಂಡಿಯನ್ಸು ಕ್ವಾಲಿಫೈ ಆದರೆ ಸಾಕು ಗುರು. ಇವಾಗ ಕರೆಂಟ್ ಸ್ಟೇಜ್ ನೋಡ್ತಾರೆ 4th ಪೊಸಿಷನ್ ಇರೋದ್ರಿಂದ ಕ್ವಾಲಿಫೈ ಆದರೆ ಸಾಕು ಗುರು ಅನ್ನೋ ಥರ ಅನ್ಕೊಂತ ಇರ್ತಾರೆ. ಆ್ಯಂಡ್ ಡೆಲ್ಲಿ ಕ್ಯಾಪಿಟಲ್ಸು ಕೂಡ ಅಷ್ಟೇ ಕ್ವಾಲಿಫೈ ಆದರೆ ಸಾಕು ಗುರು ನಮಗೆ ಅಂತ ಅನ್ಕೊಂತ ಇರ್ತಾರೆ. ಅವರು ಟಾಪ್ ಆಫ್ ದ ಟೇಬಲ್ ಎಲ್ಲರೂ ಫಿನಿಶ್ ಮಾಡೋಕ್ಕಾಗಲ್ಲ ಡೆಲ್ಲಿ ಕ್ಯಾಪಿಟಲ್ಸು. ಅದೇ 3-4 ಪೊಸಿಷನಲ್ಲಿ ಎಲ್ಲರೂ ಫಿನಿಶ್ ಮಾಡುವಂಥ ಸಾಧ್ಯತೆ ಇರುತ್ತೆ. KKR ಇನ್ನು ಅಪ್ಕಮಿಂಗ್ 2 ಮ್ಯಾಚ್ ಏನಿದೆ ಅದು 2ಕ್ಕೆ 2 ಹೊಡಿತು ಅಂತಂದರೆ ಇವರು ಆಟ್ಸಲ್ಲಿ ಇರೋದ್ರಿಂದ, ಅಂದರೆ 11ರಲ್ಲಿ ಇರೋದ್ರಿಂದ ಏನಾದರೂ ಆಗ್ಬೋದೇನೋ. ಇಲ್ಲಿ ಮುಂಬೈ ಇಂಡಿಯನ್ಸ್ ಸೋಲ್ಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಕು. ಜೊತೆಗೆ ಅದೇ ನಂಬರ್ 4th ಪೊಸಿಷನಲ್ಲಿ ಯಾರು ಫಿನಿಶ್ ಮಾಡ್ತಾರೋ ಅವ್ರು ಸೋಲ್ಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಬೇಕು. ಸಿಂಪಲ್ ಆಗಿ ಮುಂಬೈ ಇಂಡಿಯನ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಸೋಲ್ಬೇಕು ಅಂತ KKR ಅನ್ಕೊಂತಿರ್ತಾರೆ. ಸೊ ಇವ್ರು ಡೈರೆಕ್ಟಾಗಿ ಕ್ವಾಲಿಫೈ ಆಗೋಕ್ಕಾಗೋದಿಲ್ಲ. ಇವ್ರ ಮೇಲೆ ಡಿಪೆಂಡೆನ್ಸಿ ಅಂತೂ ಬಿದ್ದುಬಿಟ್ಟಿದೆ ಆಲ್ರೆಡಿ KKR ಅವ್ರದ್ದು. LSG ಅಷ್ಟೇ 3ಕ್ಕೆ 3 ಮ್ಯಾಚ್ನ ಗೆಲ್ತು ಅಂದರೆ ಕ್ವಾಲಿಫೈ ಆಗ್ಬೋದು. ಅದೇ ಹೇಳಿದ್ನಲ್ಲ, ಇನ್ನು 1 ಮ್ಯಾಚ್ನ ಸೋಲ್ತು ಅಂದ್ರೂ ಕೂಡ KKRಗಿಂತ ವರ್ಸ್ಟ್ ಆಗೋಗ್ಬಿಡುತ್ತೆ ಅವ್ರ ಸೀನು. ಸಿಂಪಲಾಗಿ ಕ್ವಾಲಿಫೈ ಆಗೋಕ್ಕಾಗೋದಿಲ್ಲ ಅಷ್ಟೇ. ಯಾಕಂದರೆ KKR ಆಟ್ಸಲ್ಲಿದ್ದಾರೆ, ಇವರು ಇವನಲ್ಲಿದ್ದಾರೆ. ಕ್ವಾಲಿಫೈ ಆಗೋದಕ್ಕೆ ಆಗೋದಿಲ್ಲ, ಸಾಧ್ಯನೇ ಇಲ್ಲ. LSG ಇವತ್ತಿನ ಮ್ಯಾಚ್ನ ಸೋಲ್ತು ಅಂತಂದರೆ. ಸೊ ಇವತ್ತು ನಮಗಿಂತ ಇಂಪಾರ್ಟೆಂಟ್ ಇರೋದು ಮ್ಯಾಚು LSGಗೆ. ಅವರು ಗೆಲ್ಲೇಬೇಕು, ಜೀವ ಕೊಟ್ಬಿಟ್ಟು ಆಡಬೇಕಷ್ಟೇ LSG ಅವರು. ಸೊ ನೋಡುವ ಅದೇನಾಗುತ್ತೆ ಅಂತ. ಒಟ್ಟಿನಲ್ಲಿ ಬಲಿಷ್ಠವಾಗಿಯೇ ಕಾಣಿಸ್ತಿದೆ LSG. ಬಟ್ ಲಾಸ್ಟ್ 5 ಮ್ಯಾಚ್ನ ತೊಗೊಂಡು ನೋಡ್ತಾರೆ, 4 ಮ್ಯಾಚ್ನ ಸೋತಿದ್ರೆ LSG. 1 ಮ್ಯಾಚ್ನ ಮಾತ್ರ ಗೆದ್ದಿದ್ರೆ ಫಾರ್ಮಲ್ಲಿ ಕಾಣಿಸ್ತಾ ಇಲ್ಲ. ಸೀಸನ್ ಸ್ಟಾರ್ಟಿಂಗಲ್ಲಿ ಇದ್ದಂಥ ಫಾರ್ಮು ಇವಾಗ LSGಗಂತೂ ಖಂಡಿತ ಇಲ್ಲ. ನಮ್ಮ RCB ಅಂತೂ ಹಾವಳಿ ಕೊಡ್ತಾ ಇದೆ ಎಲ್ಲರ ಮೇಲೂ. ಅವೇ ಮ್ಯಾಚ್ಗಳಂತ ನಾವು ಇನ್ನೂ ಹೋಮ್ಗಳು ಸೋತಿದ್ದೆ ಅಷ್ಟೇನೆ. ಅವೇ ಮ್ಯಾಚ್ಗಳಂತಾರೆ ಕೇಳಂಗೇನೆ ಇಲ್ಲ. ಎಲ್ಲ ಅವನ ಅಜ್ಜಿ
ನುಣ್ಣಗೆ ಪೋಣಿಸ್ಕೊಂಬಂದೆ 6-6 ಪೋಣಿಸ್ಕೊಂಬಂದೆ ನುಣ್ಣಕ್ಕೆ. ಸೊ ಈ ಮ್ಯಾಚ್ನ ಗೆಲ್ತೊಂಡು 7-7 ಗೆದ್ದಂಥ ಟೀಮ್ ಆಗೋಗ್ಬಿಡುತ್ತೆ, ರೆಕಾರ್ಡ್ ಆಗೋಗ್ಬಿಡುತ್ತೆ. ಸೊ ಯಾರು ಕೂಡ ಗೆದ್ದಿಲ್ಲ ಅಂತ ಕಾಣಿಸುತ್ತೆ 7-7 ಅವೇ ಮ್ಯಾಚ್ನ ಒಂದು ಸೀಸನಲ್ಲಿ. ಸೊ ಆರ್ ಸಿ ಬಿ ರೆಕಾರ್ಡ್ ಹಿಸ್ಟ್ರಿ ಬರೆಯೋದ್ರಲ್ಲಿ ಇದೆ ಅಂತ ಹೇಳ್ಬೇಕು. ಇವತ್ತಿನ ಮ್ಯಾಚ್ ಏನಾದರೂ ಗೆಲ್ತು ಅಂತಂದರೆ. ಆ್ಯಂಡ್ ಪ್ಲೇಯಿಂಗ್ 11 ಬಗ್ಗೆ ನೆನ್ನೆ ಡಿಸ್ಕಸ್ ಮಾಡಿದ್ದೀನಿ ಏನೆಲ್ಲ ಚೇಂಜಸ್ ಆಗುತ್ತೆ ಅಂತ. ಸೊ ನನ್ನ ಪ್ರಕಾರ ಜಾಶ್ ಹೇಜಲ್ವುಡ್ ಇವತ್ತು ಬರುವಂತಹ ಸಾಧ್ಯತೆ ಎದ್ದೆದ್ದಿ ಕಾಣಿಸ್ತಾ ಇದೆ. ಆ್ಯಂಡ್ ಮಯಾಂಕ್ ಅಗರ್ವಾಲ್ ಕೂಡ ಆಡುವಂಥ ಸಾಧ್ಯತೆ ಎದ್ದೆದ್ದಿ ಕಾಣಿಸ್ತಿದೆ. 2 ಚೇಂಜಸ್ನ ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ಆ್ಯಂಡ್ ಆರ್ ಸಿ ಬಿ ಅನ್ಡೌಟೆಡ್ಲಿ ಕಂಪ್ಯಾರಿಸನ್ ಅಂತ ಬಂದಾಗ ಸಿಕ್ಕಾಪಟ್ಟೆ ಮೇಲ್ಗಡೆ ಅಂತೂ ಇದ್ದೇ ಇದ್ದಾರೆ. ನಾಯಿ ಹೊಡ್ದಂಗೆ ಹುಚ್ಚನಾಯಿ ಹೊಡ್ದಂಗೆ ಇಟ್ಟಾಡಿಸ್ಕೊಂಡು ರೋಡಲ್ಲಿ ಕುಡಿತಾರೆ, ಸ್ಟೇಡಿಯಮಲ್ಲಿ ಪಿಚ್ ಮೇಲೆ ನಾಯಿ ಹೊಡ್ದಂಗೆ ಹೊಡಿಲಿ ಅಂತ ಕೇಳ್ಕೊಳ್ಳಿ ಎಲ್ಲರೂ. ಸೊ ಆರ್ ಸಿ ಬಿ ಇವತ್ತು ಮೊದಲನೇ ಟೀಮ್ ಆಗಲಿ ಕ್ವಾಲಿಫೈ ಆಗೋದಕ್ಕೆ. ನಿನ್ನೇನಾದರೂ ಪಂಜಾಬ್ ಗೆದ್ದಿತ್ತು ಅಂದರೆ ಅವ್ರು ಅಫಿಷಿಯಲಿ ಕ್ವಾಲಿಫೈ ಆಗೋಗ್ಬಿಟ್ರು, ಮೊದಲನೇ ಟೀಮ್ ಆಗಿರೋದ್ರದ್ದು. ಬಟ್ ಮ್ಯಾಚ್ ನಿಂತೋಗಿರೋದ್ರಿಂದ ಇವಾಗ ಬಂದ್ಬಿಟ್ಟು ಅವರು ಕೂಡ ಅವ್ರದ್ದು ಆಡ್ಸಲ್ಲಿ ಇದ್ದು ಇವಾಗ ಇವನ್ ಆಗಿ ಹೋಗ್ಬಿಟ್ಟಿದೆ. 2 ಮ್ಯಾಚು ಉಣ್ಕೊಂಡು ಹೋಗಿರೋದ್ರಿಂದ. ಸೊ ಇವತ್ತು ಆರ್ ಸಿ ಬಿ ಫಸ್ಟ್ ಟೀಮ್ ಆಗುತ್ತೆ ಕ್ವಾಲಿಫೈ ಆಗೋದಕ್ಕೆ. ಎಲ್ಲರೂ ಬೇಡ್ಕೊಳ್ಳಿ ಇವತ್ತು ಆರ್ ಸಿ ಬಿ ಗೆಲ್ಲಿ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.